ನನ್ನ ಮಗಳು ಏನೋ ಅಂತಿದ್ಲು, ಅದಕ್ಕೆ ನನಗೂ ಕೆಲಸ ಮಾಡಿ ಸಾಕಾಗೋಗಿತ್ತಾ, ಅದಕ್ಕೆ ಅವಳಿಗೆ ಬೈತಾಯಿದ್ದೆ. ಅವಳು ಏನು ಜಾಸ್ತಿ ಮನೇಲಿ ನನಗೆ ಪಾತ್ರೆ ತೊಳೆದಂದರೆ ಇರಿಟೇಷನ್ನು. ಪಾತ್ರೆ ತೊಳೆಯೋದಕ್ಕೆ ಅವಳು ಹೆಲ್ಪ್ ಮಾಡಲ್ಲ, ಹಂಗಾಗಿ ಅವಳಿಗೆ ಬೈತಾಯಿದ್ದ. ಹಂಗೆ ಅದನ್ನು ಶೂಟ್ ಮಾಡಿದೆ. ಅವಳು ನಮ್ಮ ಅತ್ತೆ ಥರ ಯಾವಾಗಲೂ ಸಿಡ 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 ಅಂತಿರ್ತಾಳೆ. ಅದು ಹೇಗಿದೆ ನಮ್ಮಿಬ್ಬರ ಔಟ್ಫಿಟ್? ಅದು ವೈಟು, ನನ್ನದು ಗೈಸ್, ಇವತ್ತೆಲ್ಲ ಟೈಲ್ಸ್ ಎಲ್ಲ ಗರ 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 ತಿಕ್ಕಿದ್ದೀವಿ. ನನಗೆ ತಿಕ್ಕೋಕ್ಕಾಗ್ತಿರಲಿಲ್ಲ, ಪಾಪ ನಮ್ಮ ಮನೆಯವರು ಎಲ್ಲ ಮಾಡಿಕೊಟ್ರು. ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ಎಷ್ಟು ಎಲ್ಲ ಮೇಲ್ಗಡೆ ಎಲ್ಲ ತಿಕ್ಕೋಕ್ಕಾಗಿರಲಿಲ್ಲ ನನಗೆ. ಇವತ್ತೆಲ್ಲ ನಮ್ಮ ಮನೆಯವ್ರು ಬಿಕೋ ಎಲ್ಲ ಲಿಕ್ವಿಡ್ನ ಎಲ್ಲ ಸ್ಪ್ರೇ ಮಾಡಿ ಪಾಪ ಎಲ್ಲ ಉಜ್ಕೊಟ್ರು. ನನಗೆ ಏನಾಗ್ಬಿಟ್ಟೈತೆ ಅಂದರೆ, ಅವಾಗೆಲ್ಲ ಜಾಸ್ತಿ ನೀರು ಆಡಿ 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 ಕೈಯಲ್ಲಿ ಬಲನೇ ಇದ್ದಂಗೆ ಆಯಿತು. ಉಜ್ಜಕ್ಕೆ ಆಗಲ್ಲ, ಕೈ ತುಂಬ ಪೇನ್ ಬರುತ್ತೆ, ನಂಗೆ ಆಗಲ್ಲ ಅಂದಿದ್ದಕ್ಕೆ ಪಾಪ ಅವರೆಲ್ಲ ಉಜ್ಕೊಟ್ರು. ಇದು ಏನು ಮಾಡಬೇಕಂದ್ರೆ ವ್ಯಾಕ್ಯೂಮ್ ಮಾಡಬೇಕು. ಈಗ ಸೋಪಲ್ಲಿ ಉಜ್ಜಿದ್ರು ಇದು ಈ ಬ್ಲ್ಯಾಕ್ ಇಡಿಸಿದ್ರಲ್ಲ, ಮೊದಲಿದ್ರಲ್ಲ ಅವರೆಲ್ಲ ಕಪ್ಪಿಡಿಸ್ಬಿಟ್ಟಿದ್ರು. ಅವರೇ ಕ್ಲೀನ್ ಮಾಡ್ತಿರಲಿಲ್ಲ, ಏನೋ ಗೊತ್ತಿಲ್ಲ, ಎಲ್ಲ ಕಪ್ಪಿಡಿಸಿದ್ರೆ ವ್ಯಾಕ್ಯೂಮ್ ಮಾಡಬೇಕು. ಇದ್ರಲ್ಲಿ ಹೋಗ್ತಾಯಿಲ್ಲ ಎಲ್ಲ. ಇವತ್ತು ಕ್ಲೀನ್ ಆಗುತ್ತೆ ಟೈಲ್ಸ್ಗಳೆಲ್ಲ. ಈ ಕಡೆ ಮಾತ್ರ ಮಾಡ್ಕೊಂಡಿದ್ದೀವಿ, ಇನ್ನೂ ಒಂದೊಂದೇ ಏನಕ್ಕೊಂದೊಂದು ಮಾಡಬೇಕು. ಈ ಕೈಯಲ್ಲಿ ಉಜ್ಜಿ ಕೈಯಲ್ಲಿ ಏನು ಮುಟ್ಟಿದ್ರು ಕೈ ತೊಳೆಯೋದು ಮಾಡಿ ಮಾಡಿ ಕೈಯಲ್ಲಿ ಬಲ ಇಲ್ದಂಗೆ ನರಗಳೇ ವೀಕ್ ಆದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಮನೆಯವರು ಮತ್ತೆಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಟ್ರು. ನಮ್ಮ ಮನೆಯವ್ರು ಇರೋದ್ರಿಂದ ನಿಜವಾಗ್ಲೂ ನನಗೆ ಹೆಲ್ಪ್ ಆಗ್ತೈತೆ. ನಾನು ಸಾಯೋವ್ರಿಗೂ ನನ್ನ ಜೊತೆಲೇ ಇದ್ದುಬಿಟ್ರೆ ನಾನು ಸಾಕಾಗೈತಿ, ಎಲ್ಲ ಹೋಗ್ತೈತೆ. ಮಿಕ್ಸಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇದು ಟೈಲ್ಸಿಗೆ ಎಣ್ಣೆ ಆರುತ್ತೆ ಅಂಥೇಳಿ, ಈ ಟೈಲ್ಸಿಗೆ ಅಂಟಿಸೋಕ್ಕೆ ಅಂಥೇಳಿ ತೊಗೊಂಡಿದ್ದು. ಯೂಸ್ ಮಾಡಿರಲಿಲ್ಲ, ಸುಮಾರು ವರ್ಷ ಆಗಿತ್ತು ತೊಗೊಂಡು. ಅದಕ್ಕೆ ಇಲ್ಲಿ ಉಪ್ಪಿನ ಡಬ್ಬ ಎಲ್ಲ ಇಡ್ತೀನಲ್ಲ, ಅದಕ್ಕೆ ಅದ್ರ ಕೆಳಗಡೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪಿನ ಡಬ್ಬಕ್ಕೆಲ್ಲ ರ್ಯಾಕ್ ತರಿಸ್ಬೇಕು. ಒಂದು ವಿಶ್ ಲಿಸ್ಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತರಿಸಿದ್ರೆ ಆವಾಗ ಇದು ಹಾಕೋ ಅವಶ್ಯಕತೆ ಇರೋಲ್ಲ. ಈ ಥರ ಕೆಳಗಡೆ ಹಾಕೋಕ್ಕೆ ಹಾಕಿದ್ದೀನಿ. ಆಮೇಲೆ ರ್ಯಾಕ್ ತರಿಸಿದ್ಮೇಲೆ ಇದು ತೆಗಿಬೇಕು, ಯಾಕಂದರೆ ಅದೆಲ್ಲ ಒಂಥರ ಅಂಟು. ಫಸ್ಟ್ ಇದ್ರಲ್ಲಿ ಅವರು ತುಂಬ ಅಂಟಿಡಿಸ್ಬಿಟ್ಟಿದ್ದಾರೆ. ನಾವು ಎಷ್ಟು ಉಜ್ಜಿದ್ದೀವಿ ಅಂದರೆ ಎಷ್ಟು ಉಜ್ಜಿದ್ರೂ ಹೋಗಿಲ್ಲ. ಅವರೇ ಕ್ಲೀನೇ ಮಾಡ್ತಿರಲ್ವ ಏನೋ ಗೊತ್ತಿಲ್ಲ, ತುಂಬ ಅಡುಗೆ ಮನೆ ಅಂತೂ ಅಂಟು ಕಪ್ಪಗಿಡಿಸ್ಬಿಟ್ಟಾರೆ. ಗೈಸ್, ಇವತ್ತು ಹುಣ್ಣಿಮೆ ಆಯಿತಾ, ಬುಧವಾರ ಮಂಗಳವಾರ 6 ಸ್ಟಾರ್ಟ್ ಆಗಿ ಬುಧವಾರ ರಾತ್ರಿ 8ಕ್ಕೆ ಹುಣ್ಣಿಮೆ ಮುಗ್ದೋಗುತ್ತೆ. ನಾವು ಸ್ವಲ್ಪ ಅದು ಮೇಲ್ಗಡೆ ಟೈಲ್ಸ್ ಎಲ್ಲ ಫಸ್ಟ್ ಇಲ್ಲಿದ್ರಲ್ಲ ಅವರಂತೂ, ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗೆಲ್ಲ ಟ್ರಿಪ್ ಉಜ್ಜಿದ್ವಿ. ಮತ್ತು ಅಲ್ಲಿ ಮೆಶ್ ಇದೆಯಲ್ಲ ಅಡುಗೆ ಮನೇಲಿ, ಮೆಶ್ಶು ಎಲ್ಲ ಒಂದು ಕಡೆ ಅಂದರೆ ವ್ಯಾಕ್ಯೂಮ್ ಮಾಡಿದ್ದೆ, ಆದರೂ ಅದು ಹೋಗಿರಲಿಲ್ಲ. ಅಷ್ಟು ಕಪ್ಪು ಮಾಡಿಸ್ಬಿಟ್ಟಿದ್ರು, ತುಂಬ ಮನೇನ ಜಿಡ್ಡಿಡಿಸ್ಬಿಟ್ಟಿದ್ರು. ಆ ಟೈಲ್ಸು ಜಿಡ್ಡಿಡಿಸಿದ್ರು, ಕಿಟಕಿಗಳೆಲ್ಲ ಜಿಡ್ಡು, ಟಾಯ್ಲೆಟಲ್ಲಂತೂ ಫುಲ್ಲು ಎಲ್ಲವೂ ಕೂಡ ಕಪ್ಪು, ಒಂಥರ ಜಿಡ್ಡು. ಅವರು ಕ್ಲೀನೇ ಮಾಡ್ತಿರಲಿಲ್ಲ ಅನಿಸುತ್ತೆ. 3 ವರ್ಷ ಇದ್ರಂತೆ ಮನೇಲಿ, ಚೂರು ಕ್ಲೀನ್ ಮಾಡಿರ್ತಿಲ್ಲೇನೆ. ಎಲ್ಲ ಕಡೆ ಪೇಂಟ್ ಮಾಡಿಸಿರೋದಕ್ಕೆ ಒಂದು ಮನೆ ಹಂಗಿತ್ತು, ಬಿಟ್ಟರೆ ಅಡುಗೆ ಮನೆ ಟಾಯ್ಲೆಟು ಚೂರು ಕ್ಲೀನ್ ಇರಲಿಲ್ಲ, ಎಲ್ಲ ಹಂಗೆ ಬಿಟ್ಟಿದ್ರು. ನಾವೆಲ್ಲ ಉಜ್ಕೊಂಡ್ವಿ, ಆದರೂ ಎಷ್ಟೇ ಉಜ್ಜಿದ್ರು ಇನ್ನೂ ಹಂಗಂಗೆ ಸ್ವಲ್ಪ ಇದೆ. ನಿಜವಾಗ್ಲೂ ನಾವು ಮನೆ ಖಾಲಿ ಮಾಡಬೇಕಾದ್ರೆ ಎಷ್ಟು ನೀಟ್ ಮಾಡಿ ಎಲ್ಲಿದ್ದು ಕ್ಲೀನಿಗೆ ದುಡ್ಡು ಹಿಡಿತಾರೋ ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ನಾನು ಟೈಲ್ಸ್ ಎಲ್ಲ ಉಜ್ಜಿ ಬಂದಿದ್ದೆ. ಆದರೂ ಅವರು ಕ್ಲೀನಿಂಗಿಗಿಂತ ಎಕ್ಸ್ಟ್ರಾ ದುಡ್ಡು ಹಿಡಿದ್ರು. ನಾವು ಅಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿ ಪ್ರಯೋಜನ ಇಲ್ಲ. ನಾವಿದ್ವಲ್ಲ ಈ ಮನೆಯಲ್ಲಿ ಅವರು ಮಾಡಿರೋದು ಬೆಸ್ಟ್ ಅನಿಸುತ್ತೆ. ಎಲ್ಲವೂ ಹೆಂಗಿದ್ರು ಕ್ಲೀನಿಂಗಿಗೆ ದುಡ್ಡು ಹಿಡಿತಾರೆ ಅಂತ ಎಲ್ಲ ಬಿಟ್ಟಂಗೆ ಹೋಗ್ಬಿಡ್ತಾರೆ. ಹಾಗಾಗಿ ಎಲ್ಲ ಗಲೀಜೆಲ್ಲ ಗಬ್ಬಂಗೆ ಹಂಗೆ ಇರುತ್ತೆ. ಅವೆಲ್ಲ ಕರ್ಮಕಾಂಡಗಳು ನಾವೆಲ್ಲ ಕ್ಲೀನ್ ಮಾಡಬೇಕು. ಮೊದಲಿಂದ ನನಗೆ ಕೆಲಸ ಮಾಡಿ ಕೈಯಲ್ಲಿ ಒಂಥರ ನರಗಳ ವೀಕ್ನೆಸ್ಸು ಜಾಸ್ತಿ. ಏನು ಪಾತ್ರೆ ತೊಳೆದಿದ್ರೆ ಅಷ್ಟಕ್ಕೆ ಶೋಲ್ಡರ್ ಪೇಯ್ನ್ ಬರೋದು, ಕೈಗಳು ಹ್ಯಾಂಡ್ ಫಿಂಗರ್ಗಳೆಲ್ಲ ಪೇಯ್ನ್ ಬರೋದು, ಹಂಗಾಗ್ತಿರುತ್ತೆ. ಮೊದಲಿಂದ ಕೆಲಸ ಮಾಡಿ ಅಂದರೆ ಈಗ ಅಂದರೆ ನಮಗೆ ಒಂದು 40 ಆಗ್ತಿದ್ದಂಗೆ ಗಂಡು ಮಕ್ಕಳಿದ್ರೆ ಸೊಸೆಯರು ಬಂದು ಮಾಡ್ತಾರೆ.
ನಮಗೆ ಹೆಣ್ಮಕ್ಳೇ ಇರೋದ್ರಿಂದ ನನ್ನ ಮಗಳು ಏನು ಅಂತ ಏನೋಳು ಮನೆಗೆ ಅಂತ ಏನು ಹೆಲ್ಪ್ ಮಾಡಲ್ಲ. ಎಸ್ಪೆಷಲಿ ಅಡುಗೆ ಮನೆಗಂತೂ ಏನು ಹೆಲ್ಪ್ ಮಾಡಲ್ಲ ಅವಳು. ಮೊದಲಿಂದನೂ ಮಾಡಿ 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 ಏನಾಗ್ಬಿಟ್ಟಿದೆ, ಕೈಯಲ್ಲಿ ಜಾಸ್ತಿನ ನೀರು ಆಡಿ ಆಡಿ ಮೊದಲಿಂದನೇ ಎಲ್ಲ ಕೆಲಸ ಮಾಡಿ ಮಾಡಿ ಬಲನೇ ಇದ್ದಂಗೆ ಆಗ್ಬಿಟ್ಟಿದೆ. ಒಬ್ಬರನ್ನ ಕೆಲಸಕ್ಕೆ ಪಾತ್ರೆ ತೊಳಕ್ಕೆ ಇಟ್ಕೋತಾಳೆ ನನ್ನ ಮಗಳು. ನನಗೆ ಯಾಕೋ ಅದು ಮನಸ್ಸೇ ಬರ್ತಾಯಿಲ್ಲ. ಟಿಲ್ ನಾವೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೋ ಮೇಡ್, ನಾವೇ ಹೋಮ್ ಮೇಡ್. ಫಸ್ಟು ಇದು ನಮ್ಮ ಮನೆ, ಇದು ನನ್ನ ಕೆಲಸ ಅನ್ನೋದು ಮೈಂಡಿಗೆ ಬಂದುಬಿಟ್ರೆ ಅವಾಗ ಯಾವ ಕೆಲಸನೂ ಕಷ್ಟ ಆಗೋಲ್ಲ. ಅದರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತವೆ. ಫಸ್ಟು ನಮ್ಮಲ್ಲಿ ನಮಗೆ ಪಾಸಿಟಿವಿಟಿ ಬರಬೇಕು. ನಮ್ಮಲ್ಲಿ ನಮಗೆ ಪಾಸಿಟಿವಿಟಿ ಬಂದಾಗ ಇಂಥ ಬೇರೆ ಬೇರೆ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಹೋಗ್ತವೆ. ಮೇಯ್ನು ನಮ್ಮಲ್ಲಿ ನಾವು ಬದಲಾವಣೆ ತರಬೇಕು. ನಮ್ಮಲ್ಲಿ ಪಾಸಿಟಿವಿಟಿ ಬಂದಾಗ ನೆಗೆಟಿವಿಟಿ ಎಂದು ಈಸಿಯಾಗಿ ಹೊರಟೋಗುತ್ತೆ. ಗೈಸ್, ಹೇಗಿದ್ದೀರಾ ಎಲ್ಲ? ಇವತ್ತು ಬಂದು ಇವತ್ತು ಡೇಟ್ ಎಷ್ಟು ರೀ? ಇವತ್ತು ಡೇಟ್ ಎಷ್ಟು? ಡೇಟ್ ಎಷ್ಟು ಅಂತೆ. ಇವತ್ತು ಡೇಟ್ ಬಂದು 30 ಡೇಟ್. ಬ್ಲಾಗ್ ಮಾಡೋಕ್ಕೆ ನಂಗೆ ಆಗ್ತಿಲ್ಲ. ಬಿಸಿ ಕೆಲಸ, ಬಿಸಿ 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 ಬಿಸಿ. ಏನಂದರೆ ಮನೆ ಕೆಲಸನೇ ಆಗಲಿ ಏನೇ ಆಗಲಿ, ಇದು ನನ್ನ ಮನೆ, ಇದು ನನ್ನ ಕೆಲಸ ಅಂತ ಅಂದ್ಕೊಂಡು ನಾವು ಮಾಡಿದ್ರೆ ನಿಜವಾಗ್ಲೂ ಕಷ್ಟ ಆಗಲ್ಲ. ಫಸ್ಟು ನಮ್ಮಲ್ಲಿ ನಾವು ಪಾಸಿಟಿವಿಟಿ ಬರಬೇಕು. ಇದು ನಮ್ಮ ಮನೆ, ಇದು ನಾನು ಕೆಲಸ ಮಾಡಬೇಕು ಅಂತ ನಮ್ಮಲ್ಲಿ ಪಾಸಿಟಿವಿಟಿ ಬಂದಾಗ ಮನೇಲಿ ಏನೇ ಒಂದು ವಾತಾವರಣ ಇದ್ದರೂ ಚೇಂಜ್ ಆಗುತ್ತೆ. ಯಾಕಂದರೆ ನಾವು ಸೋಲೋ ನೇಚರ್ನೇ ಇಟ್ಕೋಬೇಕು. ಸೋಲೋ ನೇಚರ್ ಇದ್ದಾಗಲೇ ಎಲ್ಲವೂ ನಮಗೆ ಸಿಗೋಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದೇನೆಂದರೆ ಹೆಣ್ಣನ್ನು ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ ಅಲ್ವಾ, ಆ ಮಾತನ್ನು ಸುಳ್ಳು ಮಾಡಬೇಕು. ಹೆಣ್ಣು ಗೌರವ ಕೊಟ್ಟಾಗ, ಮನಸ್ಸಿಗೆ ಶಾಂತಿ ಕೊಟ್ಟಾಗ ಶುಕ್ರ ಆ್ಯಕ್ಟಿವೇಟ್ ಆಗ್ತಾರಂತೆ. ಯಾರು ಹೆಣ್ಣಿಗೆ ಅವಮಾನ ಮಾಡೋದು, ಗೌರವ ಕೊಡದೇ ಇರೋದು, ಬೆಲೆ ಕೊಡದೇ ಇರೋದು ಹಿಂಗೆ ಮಾಡಿದಾಗ ಅವರಿಗೆ ಶುಕ್ರ ನೀಚ ಆಗ್ತಾನೆ, ಕೆಟ್ಟ ಫಲಗಳನ್ನ ಕೊಡ್ತಾನೆ. ಅವರಿಗೆ ಹ್ಯಾಪಿನೆಸ್ ಅಂತೂ ಹೊರಟೋಗುತ್ತೆ. ಯಾರು ಹೆಣ್ಣಿಗೆ ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ, ಹೆಣ್ಣಿಗೆ ಎಣ್ಣೆ, ಕೆಲವರಿಗೆ ಹೆಣ್ಣಿಗೆ ಎಣ್ಣೆ ಶತ್ರು ಆಗಿರ್ತಾರೆ. ಹೆಣ್ಣಿಗೆ ಎಣ್ಣೆ ಸಮಾಧಾನ ಕೊಟ್ಟಾಗ, ಬೆಲೆ ಕೊಟ್ಟಾಗ, ಹೆಣ್ಣೆ ತೃಪ್ತಿಪಡಿಸಿದಾಗ, ತೃಪ್ತಿಯಿಂದ ಯಾವ ಥರ ಒಂದು ಸಮಾಧಾನದ ಮಾತು, ಅವಳ ಕಷ್ಟಕ್ಕೆ ಸುಖಕ್ಕೆ ಸ್ಪಂದಿಸೋದು, ಈ ಥರ ಮಾಡಿದಾಗ ಶುಕ್ರ ಆ್ಯಕ್ಟಿವೇಟ್ ಆಗ್ತಾರೆ. ಹ್ಯಾಪಿನೆಸ್ ಅನ್ನೋದು ತನ್ನಿಂದ ತಾನೇ ಹ್ಯಾಪಿನೆಸ್ ಅನ್ನೋದು ಬರುತ್ತೆ. ನಿಮ್ಮನೆ ಈಗ ಮನೇಲಿ ಸಪೋಸ್ ಇಬ್ಬರು ಹೆಣ್ಮಕ್ಳಿರ್ತಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು. ಸಪೋಸ್ ಈಗ ನಿಮ್ಮ ಅತ್ತೇನೇ ಇರ್ತಾರೆ ಅಥವಾ ಸೊಸೆನೇ ಇರ್ತಾರೆ, ಅದರೊಬ್ಬರು ತುಂಬಾ ಕೆಲಸ ಮಾಡ್ತಿರ್ತಾರೆ. ಅಂಥವರಿಗೆ ನೀವು ಒಂದೇ ಒಂದಿನ ಇವತ್ತು ನೀವು ಕೂತ್ಕೊಳ್ಳಿ, ನಾನು ನಿಮಗೆ ಎಲ್ಲ ಕೆಲಸನೂ ಇವತ್ತು ನಾನು ಮಾಡ್ತೀನಿ ಅಂಥೇಳಿ ಅವರಿಗೆ ಹೋಲ್ ಡೇ ಮನೆಯ ಜವಾಬ್ದಾರಿ, ಒಂದು ದಿವಸಕ್ಕಾದರೂ ಆ ಮನೆಯ ಜವಾಬ್ದಾರಿ ನೀವು ತಗೊಂಡು ಹೋಲ್ ಡೇ ಮನೆ ಕೆಲಸ ಎಲ್ಲ ಮಾಡಿ, ಅಡುಗೆ ಮಾಡಿ, ಇವತ್ತು ನೀವು ಯಾವ ಕೆಲಸನೇ ಮಾಡಬಾರ್ದು, ನಾನೇ ಮಾಡ್ತೀನಿ ಅಂತೇಳಿ ಹೋಲ್ ಡೇ ಕೆಲಸ ನೀವೇ ಮಾಡಿ, ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸ್ರಿ. ನೋಡಿರಿ ಅವ್ರಿಗೆ ಎಷ್ಟು ನೀವು ತೃಪ್ತಿ ಕೊಡ್ತೀರಾ, ಎಷ್ಟು ಸಮಾಧಾನ ಕೊಡ್ತೀರಾ. ಆಗ ನಿಮ್ಮ ಮನೆಯಲ್ಲಿ ಎಲ್ಲರ ಪ್ರೀತಿನೂ ಸಂಪಾದಿಸ್ತೀರಾ. ನಿಮ್ಮ ಮನೆ ವಾತಾವರಣವೇ ಚೇಂಜ್ ಆಗುತ್ತೆ. ಆಗ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ,
ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ. ನಾವು ಸೋತಾಗಲೇ ಸ್ವರ್ಗ ಸುಖ. ನಾವು ಸೋತೇ ಗೆಲ್ಲಬೇಕು, ಸೋತಾಗಲೇ ನಮಗೆಲ್ಲವೂ ಕೂಡ ಸಿಗೋಕ್ಕೆ ಸಾಧ್ಯ. ಏನೋ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇದು ನನ್ನ ಸಜೆಷನ್ ಅಂತ ತಗೋಬೋದು. ಬೇಜಾರಾದರೆ ನಾನು ಏನೇ ಹೇಳಿದ್ರು, ಏನೇ ಮಾಡಿದ್ರು ಅದು ನಿಮ್ಮ ಒಳ್ಳೆಯದಕ್ಕೆ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಾನು ಶಾರ್ಟ್ಸ್ ವಿಡಿಯೋಗಳನ್ನ ಹಾಕಿರ್ತೀನಿ ಫಟಾಫಟ ಅಂತ. ಹಿಂದಿಂದನೇ ನಾನು ಅದನ್ನು ಡಿಲೀಟ್ ಮಾಡ್ತೀನಿ. ಯಾಕೆಂದರೆ ವ್ಯೂಸು ತುಂಬ ಕಡಿಮೆ ಇರುತ್ತೆ. 100 ಒಳಗಡೆ ವ್ಯೂಸ್ ಇದ್ದರೆ 50, 20, 30, 70 ಇದ್ದರೆ ನಾನು ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಇಂತಿಂಥ ಒಂದು ರೀಲ್ಸ್ಗಳನ್ನೆಲ್ಲ ನೋಡ್ತೀನಲ್ಲ, ನನ್ನ ರೀಲ್ಸ್ ನಾನು ನೋಡಬೇಕಾದ್ರೆ ನನಗೆ ಲವ್ ಆಗುತ್ತೆ. ಯೂಶ್ವಲಿ ನನಗೆ ಇನ್ಬಾಕ್ಸಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಎಲ್ಲ ಜನಗಳು ಲೈವ್ ಹೋದಾಗಲೂ ಕೂಡ ಹೇಳಿರೋದು, ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಮತ್ತು ಹಿಂದಿ ಸಾಂಗ್ಸಿಗೆ ನೀವು ತುಂಬ ಚೆನ್ನಾಗಿ ಶಾರ್ಟ್ಸ್ ಆಗಲಿ ರೀಲ್ಸ್ ಆಗಲಿ ಮಾಡ್ತೀರಾ ಅಂತ. ಒಂದು ಲಾಂಗ್ ವೀಡಿಯೋಗಿನ್ನ ರೀಲ್ಸ್ ಮತ್ತು ಶಾರ್ಟ್ಸ್ನ ಜನ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಶಾರ್ಟ್ಸ್ ವೀಡಿಯೋ ಹಾಕ್ತೀನಿ. ಶಾರ್ಟ್ಸ್ ವೀಡಿಯೋ ಹಾಕೋದ್ರಿಂದ ನಮಗೆ ಸಬ್ಸ್ಕ್ರೈಬ್ಗಳು ಜಾಸ್ತಿ ಆಗ್ತವೆ. ನನಗೆ ನಿಜ ಹೇಳಬೇಕು ಅಂದರೆ ಶಾರ್ಟ್ಸ್ ವೀಡಿಯೋದಿಂದನೇ ಸುಮಾರು ಜನ ಸಬ್ಸ್ಕ್ರೈಬರು ಆಗಿರೋದು. ಇನ್ನೊಂದೇನು ಗೊತ್ತಾ, ನಾವು ಅವ್ರ ಮಾತಿಗೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಜನ ಹಿಂಗಿದ್ರು ಮಾತಾಡ್ತಾರೆ, ಹೆಂಗೆ ಬೇಕಾದರೂ ಮಾತಾಡ್ತಾರೆ. ನಮಗೆ ಯಾವುದರಲ್ಲಿ ಹ್ಯಾಪಿನೆಸ್ ಸಿಗುತ್ತೆ, ಯಾವುದು ನಮಗೆ ಹ್ಯಾಪಿನೆಸ್ ಕೊಡುತ್ತೆ, ಆ ಕೆಲಸನ ನಾವು ಮಾಡಬೇಕು. ನನಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ನನಗೆ ಮ್ಯೂಸಿಕ್ ಕೇಳ್ತಾಯಿದ್ರೆ ನನ್ನನ್ನೇ ನಾನು ಮರ್ತು ಬಿಡ್ತೀನಿ. ಹಾಗಾಗಿ ನಾನು ಶಾರ್ಟ್ಸ್ ಜನ ಅವ್ರಿಗೆ ಅಂತಾರೆ ಇವ್ರಿಗೆ ಅಂತಾರೆ ಅಂತ ನಾನು ಇನ್ಸ್ಟಾಗ್ರಾಮ್ ಕೂಡ ನಾನು ಪ್ರೈವೇಟ್ಗೆ ಹಾಕ್ಕೊಂಡೆ. ಮ್ಯೂಸಿಕಲ್ಲೇ ನಾನು ಏನೋ ಒಂದು ಖುಷಿನ ಕಾಣ್ತೀನಿ, ಏನೋ ಒಂದು ಥರ ಗುಡ್ ಫೀಲ್ ಅನ್ನೋದು ನನಗೆ ಮ್ಯೂಸಿಕಲ್ಲಿ ಸಿಗುತ್ತೆ. ಹಾಗಾಗಿ ಜನಕ್ಕೆಲ್ಲ ನಾನು ಕೇರ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾವುದು ಖುಷಿ ಕೊಡುತ್ತೋ, ನನಗೆ ಯಾವುದು ಹಿತ ಅನಿಸುತ್ತೋ ಆ ಕೆಲಸನೇ ನಾನು ಮಾಡೋದು.